ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಟೈಲರಿಂಗ್ ಕ್ಲಾಸ್ನ 6ನೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬಂದ್ಬಿಟ್ಟು ನಾನು ನಿನ್ನೆ ಮೆಜರ್ಮೆಂಟ್ ತೋರಿಸಿದ್ನಲ್ಲ, ಆ ಮೆಜರ್ಮೆಂಟ್ಗೆ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಆಮೇಲೆ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಮೊದಲನೇದಾಗಿ ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ ಬಂದ್ಬಿಟ್ಟು 1 ಮೀಟರ್ ತೊಗೊಂಡಿದ್ದೀನಿ. ಸ್ಲೀವ್ಸ್ ಏನಾದರೂ ಚಿಕ್ಕದಾದ್ರೆ ನಿಮ್ಗೆ 80 ಸೆಂಟಿಮೀಟರ್ 90 ಸೆಂಟಿಮೀಟರ್ ಸಾಕಾಗುತ್ತೆ. ಸ್ಲೀವ್ಸ್ ಅರ್ಧ ಸ್ಲೀವ್ 10 ಇಂಚು ಉದ್ದ ಬೇಕು ಅಂದ್ರೆ 90 ಸೆಂಟಿಮೀಟರ್ ಅಲ್ಲೂ ಮಾಡ್ಬೋದು. ಏನಾಗುತ್ತೆ ಅಂದ್ರೆ ಜಾಯಿಂಟಿಂಗ್ ಬರುತ್ತೆ, ಸ್ಲೀವ್ಸ್ಗೆಲ್ಲ ಜಾಯಿಂಟಿಂಗ್ ಬರುತ್ತೆ. ಅವೆಲ್ಲ ಬಿಗಿನರ್ಸ್ ಏನ್ ಮಾಡ್ತಾರೆ, ಸ್ಲೀವ್ಸ್ ನ ಸ್ಟಿಚ್ ಮಾಡುವಾಗ ಕ್ಲೀನಾಗಿ ಸ್ಟಿಚ್ ಮಾಡಲ್ಲ, ಒಂದೊಂದು ಓಪನ್ ಆಗ್ಬಿಡೋದು. ಅದೆಲ್ಲ ಆದಾಗ ಮತ್ತೆ ಅದು ಬಿಚ್ಚಿ ರೀಸ್ಟಿಚ್ ಮಾಡೋದು ತುಂಬಾನೇ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ 1 ಮೀಟರ್ ತಗೊಂಡ್ರೆ ಬೆಟರ್. ಓಕೆನಾ? ಇನ್ನೊಂದು 5.5 ಪಾಯಿಂಟ್ ಅಲ್ಲೇನು ಅಂದ್ರೆ ಬಿಗಿನರ್ಸು, ನೀವು ಚೆನ್ನಾಗಿ ಹೊಲಿತೀರಾ ಕಟಿಂಗ್ ಮಾಡಿ ಅನ್ನೋವಾಗ ಮಾಡಿ. ಬಿಗಿನರ್ಸ್ಗೆ ಸ್ವಲ್ಪ ಆ ಥರ ತಗೊಂಡಾಗ ಜಾಯಿಂಟಿಂಗ್ಗಳು ಅವಾಯ್ಡ್ ಆಗುತ್ತೆ, ಬೇಗ ಬೇಗ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಬನ್ನಿ, ಇವಾಗ ಲೈನಿಂಗ್ ತಗೊಂಡಿದ್ದೀನಿ. ಓಪನ್ ಇರೋದು ಆ ಕಡೆ ಇದೆ, ಕ್ಲೋಸ್ ಇರೋದು ಈ ಕಡೆ ಇದೆ. ಈ ರೀತಿ ಇಟ್ಕೊಂಡಿದ್ದೀನಿ. ಓಕೆನಾ? ಮೊದಲನೇದಾಗಿ ಈ ರೀತಿ ಇಟ್ಕೋಬೇಕು. ಈಗ ಇಲ್ಲಿ ಫಸ್ಟ್ಗೆ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಅರ್ಧ ಇಂಚ್ಗೆ ಮಾರ್ಕ್ ಮಾಡೋದು. ಓಕೆನಾ? ಈಗ ಅರ್ಧ ಇಂಚ್ ಮಾರ್ಕ್ ಆದ್ಮೇಲೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಬ್ಲೌಸ್ನ ಲೆಂತ್ ಬಂದ್ಬಿಟ್ಟು ನಾನು 15 ಇಂಚ್ ಇಟ್ಕೋತೀನಿ. 15 ಇಂಚು ಸ್ಟಿಚಿಂಗ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ. 15 ಇಂಚು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ಇಟ್ಕೊಳ್ಳಿ. 13, 14, 15 ಸ್ವಲ್ಪ ಹೈಟ್ ಇರೋರ್ಗಾದ್ರೆ 15 ಇಂಚ್ ಬೇಕು. ಓಕೆನಾ? ಹೈಟ್ ಇಲ್ಲ ಅಂದ್ರೆ 13, 14 ಆ ಥರ ಇಟ್ಕೋಬಹುದು. ಯಾಕಂದ್ರೆ ಬೆನ್ನು ಸ್ವಲ್ಪ ಬೆನ್ನು ಕಾಣುತ್ತೆ ಅನ್ನೋರು 15ವರೆಗೂ ಇಟ್ಕೋಬಹುದು. ಕುಳ್ಳಕ್ಕಿರೋರ್ಗೇನು 15 ಬೇಕಾಗಲ್ಲ, 13, 13.5 ಆದ್ರೆ ಸಾಕು. ಓಕೆನಾ? ರೆಗ್ಯುಲರ್ ಆಗಿ 13, 13.5 ಬರುತ್ತೆ. ಸ್ವಲ್ಪ ಹೈಟ್ ಇರೋರ್ಗಾದ್ರೆ 14. ರೆಡಿ ಇದು ನಮ್ಗೆ 14 ಬರುತ್ತೆ. ಸಾರಿ, ಇದು ರೆಡಿ ನಮ್ಗೆ 15 ಇಂಚ್ ಬರುತ್ತೆ. ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚ್ ಸೇರಿ 16 ಇಂಚ್ ಬರುತ್ತೆ. ರೆಡಿ ನಮ್ಗೆ 15 ಇಂಚ್ ಉದ್ದ. ಓಕೆನಾ? ಆಯ್ತು. ಈಗ ಬೆನ್ನಿನ ಉದ್ದ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ. ಇವಾಗ 15.5 ಅರ್ಧ ಇಂಚ್ ಸ್ಟಿಚಿಂಗ್ ಹೋಗುತ್ತೆ. ನಿಮ್ಗೆ 10 ಇಂಚು ಬೇಕು ಅಂದ್ರೆ 10, 10.5 ನೋಡಿ ನಿಮ್ಗೆ ಎಷ್ಟು ಡಿಪ್ ಬೇಕಷ್ಟು ಇಟ್ಕೊಳ್ಳಿ. ನಾನಿಲ್ಲಿ 11 ಇಂಚ್ ಇಡ್ತಾ ಇದ್ದೀನಿ. ಓಕೆನಾ? ಟೋಟಲು ಇಲ್ಲಿಂದ ಇಲ್ಲಿಗೆ 11 ಇಂಚು ತಗೊಂಡಿದ್ದೀನಿ. ಓಕೆನಾ? ಸ್ಟಿಚಿಂಗು ಸೇರಿಸಿ 11 ಇಂಚ್ ತಗೊಂಡಿದ್ದೀನಿ. ಓಕೆನಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು, ತೊಂದರೆ ಏನಿಲ್ಲ. ಓಕೆನಾ? 11 ಇಂಚು ಇಟ್ಟಿದ್ದೀನಿ. ಈ ಕಡೆಯಿಂದ ನಿಮ್ಗೆ ಬ್ರಾಡ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಇಟ್ಕೊಳ್ಳಿ. ಓಕೆನಾ? 3, 4ವರೆಗೂ ಇಡ್ಬೋದು. ಮೀಡಿಯಮ್ ಅಂದ್ರೆ 3 ಇಂಚ್ ಆದ್ರೆ ಇಟ್ಕೋಬೇಕು. ಓಕೆನಾ? ನಾನು 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ. ಇದಿಷ್ಟು ಆಯ್ತು. ಮೊದಲೇದು ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ, ಬ್ಲೌಸ್ನ ಲೆಂತ್. ಈಗ ಡೀಪು ನೆಕ್, ಇದು ಹಿಂದೆ ಡೀಪ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ಸೊಂಟದ ಸುತ್ತಳತೆ ತಗೋಬೇಕು. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 31 ಇದೆ. ಓಕೆನಾ? ಸೊಂಟದ ಸುತ್ತಳತೆ ಬಂದ್ಬಿಟ್ಟು 31 ಇದೆ. ಇದನ್ನ 4 ಭಾಗ ಮಾಡಬೇಕು. ಓಕೆನಾ? 4 ಭಾಗ ಈ ರೀತಿ ಮಾಡ್ಕೋಬೇಕು. 31 ಇಂಚಿನ ಟೇಪಲ್ಲಿ ಈ ರೀತಿ 4 ಭಾಗ ಮಾಡಿ. ಓಕೆನಾ? ಈ ರೀತಿ 4 ಭಾಗ ಮಾಡಿದಾಗ ನಿಮ್ಗೆ 7.25 ಬಂತು. ಓಕೆನಾ? 7.25 ಇಲ್ಲಿಗೆ ಮಾರ್ಕ್ ಮಾಡಿ. ಓಕೆನಾ? ಇಲ್ಲಿ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಇದು ಬಂದ್ಬಿಟ್ಟು 7.25. ಓಕೆನಾ? ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಈ ತರ ಬರ್ಕೋಬಹುದು. ಓಕೆನಾ? ಇಲ್ಲಿ ಒಂದು ಎಕ್ಸ್ಟ್ರಾ ಡಾಟ್ಗೆ 2 ಇಂಚು ಎಕ್ಸ್ಟ್ರಾ. ಓಕೆನಾ? ಈಗ ಎದೆ ಸುತ್ತಳತೆ ತಗೊಳ್ಳೋಣ. ಎದೆ ಸುತ್ತಳತೆ ಬಂದ್ಬಿಟ್ಟು 37. ಓಕೆನಾ? 37 ಇಂಚು ತಗೊಳ್ಳೋಣ. ಈ ರೀತಿ ಟೇಪಲ್ಲಿ 4 ಭಾಗ ಮಾಡ್ಕೊಳ್ಳಿ. ಇದನ್ನು ಅಷ್ಟೇನೆ 37 ಇಂಚಿನ 4 ಭಾಗ ಮಾಡಿ. ಇದು ಬಂದ್ಬಿಟ್ಟು ನಮಗೆ 9.25 ಬಂತು. ಓಕೆನಾ? 9.25ನ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? 37ನ್ನ 4 ಭಾಗ ಮಾಡಿದಾಗ ನಮಗೆ 9.25 ಬಂತು. ಓಕೆನಾ? 9.25. ಓಕೆನಾ? ಈಗ 9.25 ಆಯ್ತು. ಇದು ನೆಕ್ಕು ಮತ್ತೆ ಶೋಲ್ಡರ್ ಬಂದ್ಬಿಟ್ಟು ಇದು ಎದೆ ಸುತ್ತಳತೆ 37 ಆಗಿರೋದ್ರಿಂದ 2.25 ಇರ್ತೀನಿ. ಓಕೆನಾ? 2.25. ಇಲ್ಲಿ ಪಟ್ಟಿ ನಿಮ್ಗೆ ಇಲ್ಲಿ ಮೇನು, ಒಬ್ಬೊಬ್ಬರಿಗೆ ದೊಡ್ಡದ್ ಬೇಕು ಅಂತಾರೆ, ಕೆಲವ್ರು ಚಿಕ್ಕದ್ ಬೇಕು ಅಂತಾರೆ. ಅದ್ರ ಮೇಲೆ ನೋಡ್ಕೊಂಡು ನೀವು ನೆಕ್ ಮತ್ತೆ ಶೋಲ್ಡರ್ನ ತಗೋಬೇಕಾಗುತ್ತೆ. ಓಕೆನಾ? ಇಲ್ಲ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರೆ ಅದನ್ನ ತಗೋಬಹುದು. ಇವಾಗ ಅಳತೆ ತಗೊಳ್ಳೋದ್ರಲ್ಲಿ ಅವ್ರು ಇವಾಗ ನೀವು ಕೇಳ್ಬೇಕು, 2 ಇಂಚ್ ಬೇಕಾ 2.5 ಇಂಚ್ ಬೇಕಾ? ರೆಗ್ಯುಲರ್ ಆಗಿ ಬರೋದು 2.5 ಇಂಚ್ ಅಂತೂ ಬರುತ್ತೆ. ಸ್ವಲ್ಪ ನೀಟಾಗಿ ಫಿಟ್ಟಿಂಗ್ ಆಗಿ ಕೂರೋದಕ್ಕೆ ರೆಡಿ
ಇಲ್ಲಿ ರೆಡಿ ಬಂದ್ಬಿಟ್ಟು 2.5 ಇಂಚ್ ಬರುತ್ತೆ, ಏನು ತೊಂದರೆ ಇಲ್ಲ. ಓಕೆನಾ. ಟೋಟಲ್ ಇದು 3 ಕಾಲಿದೆ. ಓಕೆನಾ. 3 ಕಾಲು ಇಲ್ಲಿ 5.5 ಆಯ್ತು. ಇದು 2 ಕಾಲು ನಮಗೆ ನೆಕ್ ಬಿಡ್ತು. ಶೋಲ್ಡರ್ ಬಂದ್ಬಿಟ್ಟು 3 ಕಾಲು ತಗೊಂಡಿದ್ದೀವಿ. ಓಕೆನಾ. ಟೋಟಲ್ ಬಂದ್ಬಿಟ್ಟು ನಿಮಗೆ 5.5 ಬರುತ್ತೆ. ಓಕೆನಾ. ಇದೇ 5.5ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. 5.5ನ ಇಲ್ಲಿ ಮಾರ್ಕ್ ಮಾಡಿ ಮತ್ತೆ ಇದನ್ನ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡ್ಬಿಡಿ. ಇದರಲ್ಲಿ ಶೇಪು ನಿಮಗೆ ಯಾವ ಶೇಪ್ ಬೇಕೋ ಅದನ್ನ ಡ್ರಾ ಮಾಡ್ಕೋಬಹುದು. ನಾನು ಸ್ವೀಟ್ ಹಾರ್ಟ್ ನೆಕ್ ಶೇಪ್ ಇಡ್ತೀನಿ. ಓಕೆನಾ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಡ್ರಾ ಮಾಡ್ಕೋಬಹುದು. ಸ್ವೀಟ್ ಹಾರ್ಟ್ ನೆಕ್ ಅಂದ್ರೆ ಈ ತರ ಸ್ವಲ್ಪ ಬಂದು ಹಿಂಗೆ ಈ ತರ ಕ್ರಾಸ್ ಆಗಿ ಬರುತ್ತೆ. ಇದನ್ನ ಸ್ವೀಟ್ ಹಾರ್ಟ್ ನೆಕ್ ಅಂತಾರೆ. ಓಕೆನಾ. ಇದನ್ನ ಬೇಕಾದ್ರೆ ನೀವು ಇಲ್ಲಿ ಸ್ವಲ್ಪ ಇನ್ನೂ ಡೀಪ್ ಬೇಕು ಅಂದ್ರೆ ಈ ತರ ಬ್ರಾಡ್ ಮಾಡ್ಕೋಬಹುದು. ಈ ತರ ತಗೊಂಡು ಈ ರೀತಿ. ಓಕೆನಾ. ಈ ರೀತಿ ಸ್ವಲ್ಪ ಬ್ರಾಡ್ ಮಾಡ್ಕೋಬಹುದು. ಓಕೆನಾ. ಇದು ಸ್ವೀಟ್ ಹಾರ್ಟ್ ನೆಕ್ ಇರ್ಲಿ. ಇಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕು ಅದು ಮಾಡ್ಕೊಳ್ಳಿ. ರೌಂಡ್ ಆದ್ರೂ ಸ್ಕ್ವಯರು ಬಾಕ್ಸ್ ಏನಾದ್ರೂ ರೆಡಿ ಮಾಡ್ಕೋಬಹುದು. ಅದಾಯ್ತು. ಓಕೆನಾ. ಇಲ್ಲಿಂದ ಇದು ನಮ್ಗೆ 5.5 ಇದೆಯಲ್ಲ, ಇದೇ 5.5 ಇಲ್ಲಿ ಇಟ್ಕೊಳ್ಳೋಣ. ಓಕೆನಾ. ಇಲ್ಲೇನು 5.5 ಇತ್ತು ಅದೇ 5.5ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ. ಇಲ್ಲೂ 5.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಎರಡನ್ನೂ ಸೇರಿಸಿ ಜಾಯಿಂಟ್ ಮಾಡಿ, ಮೇಲ್ಗಡೆಯಿಂದ ಕೆಳಗಡೆವರೆಗೂ ಜಾಯಿಂಟ್ ಮಾಡಿ. ಓಕೆನಾ. ಮತ್ತೆ ಈ ಕಡೆಯಿಂದನೂ ಹೀಗೆ ಜಾಯಿಂಟ್ ಮಾಡಿ. ಆಯ್ತು. ಮತ್ತೆ ಈ ಕಡೆಯಿಂದ ಇಲ್ಲಿ ಜಾಯಿಂಟ್ ಮಾಡಿ. ಮತ್ತೆ ಇದು 2 ಇಂಚ್ ಎಕ್ಸ್ಟ್ರಾನು ಇಲ್ಲಿ ಜಾಯಿಂಟ್ ಮಾಡಿ. ಆಯ್ತು. ಇಲ್ಲಿ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈ ಟೇಪಲ್ಲಿ 1 ಇಂಚು ಮಾಡ್ಕೊಂಡು ಇದನ್ನ ಹಿಂಗೆ ತಗೊಂಬಂದು ನೀಟಾಗಿ ಅದು ಕರೆಕ್ಟಾಗಿ ಜಾಯಿಂಟ್ ಆಗಬೇಕು. ಆ ರೀತಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ರೌಂಡ್ ಶೇಪ್ ಕೊಡಿ. ಓಕೆನಾ. ಇದು ರೆಡಿ ಆಯ್ತು. ಈಗ ಇಲ್ಲಿ ಕಂಕ್ಳಲ್ಲಿ ನಾವು ಅಳತೆ ತಗೊಂಡಿರ್ತೀವಲ್ಲ ಅದನ್ನ ಒಂದ್ಸಲ ಇಲ್ಲಿ ಚೆಕ್ ಮಾಡ್ಕೊಂಡ್ಬಿಡಿ. ಓಕೆನಾ. ಅದು ನಮಗೆ 15.5 ಇದೆ. 15.5ನ 2 ಭಾಗ ಮಾಡಿ 7.75 ಬಂತು. ಸ್ಟಿಚಿಂಗ್ ಅರ್ಧ ಇಂಚ್ ಬಿಡಿ. ಏಳು ಮುಕ್ಕಾಲು, 1/4 ಇಂಚು ಜಾಸ್ತಿ ಬಂತು. 1/4 ಇಂಚು ಮೇಲ್ಗಡೆ ತಗೋತೀನಿ. ಓಕೆನಾ. ಈ ರೀತಿ ತಗೊಂಡು ಇದು 15.5ನ ಈ ರೀತಿ 2 ಭಾಗ ಮಾಡಿ ಇವಾಗ 7.75 ಅರ್ಧ ಇಂಚು ಸ್ಟಿಚಿಂಗ್ ಸೇರಿಸ್ಕೊಳ್ಳಿ. 8.25 ಬರಬೇಕು. ಓಕೆನಾ. ಟೋಟಲ್ಲು 8.25 ನೋಡಿ ಕರೆಕ್ಟಾಗಿ ಬಂತು. ಈಗ ಸ್ವಲ್ಪ ಮೇಲೆ ತಗೊಂಡ್ವಲ್ಲ, ಈಗ 8.25 ಕರೆಕ್ಟಾಗಿ ಬಂದಿದೆ. ಓಕೆನಾ. ಈ ಕಂಕ್ಳದು ನಮಗೆ ಕರೆಕ್ಟಾಗಿ ಬಂದಿದೆ, ಏನು ತೊಂದರೆ ಇಲ್ಲ. 8.25 ಬಂದಿದೆ ಸ್ಟಿಚಿಂಗು ಸೇರಿಸಿ. ಓಕೆನಾ. ಇದು ರೆಡಿ ಆಯಿತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಇದನ್ನು ನಾನು ಆಮೇಲೆ ಕಟ್ ಮಾಡ್ತೀನಿ. ಇವಾಗ ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಇವಾಗ ಇಲ್ಲಿ ನ್ಯಾಚ್ ಹಾಕೊಂಡ್ಬಿಡೋಣ. ಓಕೆ. ಇಲ್ಲಿ ನ್ಯಾಚ್ ಹಾಕೊಳ್ಳಿ. ಇದು ರೆಡಿ ಆಯ್ತು. ಇವಾಗ ಇದನ್ನ ಉಲ್ಟಾ ತಿರುಗಿಸ್ಕೊಳ್ಳಿ. ಈ ರೀತಿ ತಗೊಳ್ಳಿ. ಓಕೆನಾ. ಉಲ್ಟಾ ತಿರುಗಿಸ್ಕೊಂಡು ಇದು ಓಪನ್ ಇರೋದು ನಮ್ಮ ಕಡೆ ಬರ್ರಿ, ಕ್ಲೋಸ್ ಇರೋದು ಆ ಕಡೆ ಹೋಗ್ರಿ. ಓಕೆನಾ. ಇವಾಗ ಇದನ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಬಿಡಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಅರ್ಧ ಇಂಚ್ ಬಿಡ್ತೀರಲ್ಲ, ಕರೆಕ್ಟಾಗಿ ಮಾರ್ಜಿನ್ ಇಟ್ಕೊಳ್ಳಿ. ಅದೇನಾಗುತ್ತೆ, ನೀವು ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ಸ್ಟಿಚಿಂಗ್. ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೀವು ಒಂಚೂರು ಆ ಕಡೆ ಈ ಕಡೆ ಮಾಡಿದ್ರು ಅದನ್ನು ಸುಧಾ ನಿಮಗೆ ಟೈಟು ಲೂಸು ಏನಾದರೂ ಪ್ರಾಬ್ಲಮ್ ಆಗೋಕ್ಕೆ ಕಾರಣ ಇರುತ್ತೆ. ಓಕೆನಾ. ಇದೇನು ಅಳತೆ ತಗೊಂಡಿರ್ತೀರ ಅದರ ಅಳತೆ ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಮಾಡಬೇಕು. ಆವಾಗಲೇ ನೀವು ಸ್ಟಿಚಿಂಗು ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ. ಇವಾಗ ಇದು ಹೆಚ್ಚು ಕಡಿಮೆ ಇರೋದನ್ನ ಕಟ್ ಮಾಡಿಬಿಡ್ತೀನಿ. ಇದು ರೆಡಿ ಆಯ್ತು ನೋಡಿ. ಈ ಕಡೆ ಈಗ ಕಟ್ ಮಾಡ್ಕೊಳ್ಳೋಣ. ಆಯ್ತು. ಈಗ ನ್ಯಾಚ್ ಹಾಕೊಂಡ್ಬಿಡೋಣ. ಇದು ಏನಕ್ಕೆ ನ್ಯಾಚ್ ಹಾಕಿದ್ವಲ್ಲ ಅಲ್ಲಿಗೆ. ಈಗ ಮತ್ತೆ ಈ ಕಡೆಯಿಂದನೂ ಕಟ್ ಮಾಡ್ಕೊಳ್ಳೋಣ.
ರೆಡಿ ಆಯ್ತು ನೋಡಿ. ಇಷ್ಟೇ ಇದು. ಇವಾಗ ಇದು ನ್ಯಾಚ್ ಹಾಕೊಂಬಿಡಿ. ಇಲ್ಲಿ ಏನಕ್ಕಪ್ಪ ಇಷ್ಟಕ್ಕೆ ಅಂದರೆ ಇವಾಗ ಆಲ್ರೆಡಿ ನಾವು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀವಲ್ಲ, ಹಾಗಾಗಿ ತೊಂದರೆ ಏನಿಲ್ಲ. ಓಕೆನಾ, ಈಗ ತೆಗೆದು ಬಿಡೋಣ. ಈಗ ಇಲ್ಲಿಂದ ನೀಟಾಗಿ ಶೇಪ್ ತಗೊಳ್ಳಿ. ಇಂಥದ್ದು ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಈಗ ಫ್ರಂಟ್ ಡಿಪ್ ಎಷ್ಟಿದೆ ನೋಡ್ಕೊಳ್ಳಿ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನಾನು ಇಲ್ಲಿ 8 ಇಡ್ತಾ ಇದ್ದೀನಿ. 8 ಇಟ್ಟು ಈ ಕಡೆಯಿಂದ ಇಷ್ಟು, ಇದು ಅರ್ಧ ಇಂಚ್ ಬಿಟ್ಟಿದ್ದೀವಲ್ಲ ಅದನ್ನು ಸೇರಿಸಿ 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಓಕೆನಾ, ನಿಮಗೆ ಲೆಂತು 7, 8 ಅದಕ್ಕಿಂತ ಇನ್ನೂ ಕಡಿಮೆ ಬೇಕು ಅಂದರೆ ಇಟ್ಕೋಬೋದು. ಓಕೆನಾ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಓಕೆನಾ, ಇವಾಗ ಇಲ್ಲಿಂದ ಈ ಥರ ಕ್ರಾಸ್ ಹಾಕ್ಕೊಡಿ, ಇಲ್ಲ ಬಾಕ್ಸ್ ಟೈಪು, ವಿ ಶೇಪು, ನಿಮ್ಗೆ ಯಾವುದು ಬೇಕೋ ಅಲ್ಲಿ ಈ ಡಿಸೈನ್ನ ರೆಡಿ ಮಾಡ್ಕೋಬೋದು. ರೆಗ್ಯುಲರಾಗಿ ಬರೋದು ಈ ಥರ ಶೇಪು. ನಿಮ್ಗೆ ಇದನ್ನ ಬೇಕಂದ್ರೆ ಈ ಥರ ವಿ ಶೇಪ್ ಕೊಟ್ಕೋಬೋದು, ಇಲ್ಲ ಬಾಕ್ಸ್ ಟೈಪು, ಆ ಥರ ಏನಾದರೂ ಚೇಂಜ್ ಮಾಡ್ಕೋಬೋದು. ಓಕೆನಾ, ಅದು ನಿಮಗೆ ಬಿಟ್ಟಿದ್ದು, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಮಾಮೂಲಿ ಇಲ್ಲಿ 2 ಇಂಚಿಗೆ ಇದು ಮಾರ್ಕ್ ಮಾಡ್ಕೊಳ್ಳೋಣ. 2 ಇಂಚಿದೆ, 12 ಇಲ್ಲ. ಈ ಕಡೆಯಿಂದ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ, ಯಾಕೆಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ. ಓಕೆನಾ, ಇದು ರೆಡಿ ಆಯಿತು. ಈಗ ಮುಂದೆ ಫ್ರಂಟಲ್ಲಿ ಡಾಟ್ ಪಾಯಿಂಟ್ ತಗೊಳ್ಳೋಣ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಒಂದು ಗ್ಯಾಪ್ನಲ್ಲಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇವಾಗ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿರ್ತೀರಲ್ಲ, ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಓಕೆನಾ, 2 ಇಂಚ್ ಎಕ್ಸ್ಟ್ರಾ ಬೆಲ್ಟ್ಗೆ ಎಲ್ಲ ಸೇರಿಸಿ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಓಕೆ, ಇಷ್ಟಕ್ಕೆ ಬರಬೇಕು. ಇವಾಗ ಇಲ್ಲಿಂದ ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10.5, ಇಲ್ಲಿಂದ ಇಲ್ಲಿಗೆ 14 ಇಂಚ್ ಇಡ್ತೀನಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ 10.5, ಇಲ್ಲಿಂದ ಇಲ್ಲಿಗೆ 14 ಇಂಚು. ಓಕೆನಾ, ಇದು ಮಾರ್ಕ್ ಮಾಡ್ಕೊಳ್ಳೋಣ. ನೀವೇನು ಮೆಜರ್ಮೆಂಟ್ ತೊಗೊಂಡಿರ್ತೀರ ಆ ಅಳತೆಗೆ ಇಟ್ಕೊಳ್ಳಿ. ಓಕೆನಾ, ಡಾಟ್ ಪಾಯಿಂಟ್ ಇಟ್ಕೊಂಡಿರ್ತೀರಲ್ಲ ಅದು ಡಾಟಿಂದ ಕೆಳಗಡೆಗೆ 3 ಇಂಚು ಬರಬೇಕು. ಓಕೆನಾ, ಆಮೇಲೆ ಅದ್ರ ಕೆಳಗೆ ಬೆಲ್ಟ್ ಬರುತ್ತೆ. ಓಕೆ, ಇವಾಗ ಇಲ್ಲಿಂದ ಇಲ್ಲಿಗೆ 1 ಇಂಚು ಮಾರ್ಕ್ ಮಾಡ್ಕೊತೀನಿ. ಓಕೆನಾ, 1 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಈ ಸ್ಟಿಚ್ಚಿಂಗು ಸೇರಿಸಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ 1 ಇಂಚ್ ತೊಗೊಳ್ಳಿ, ಈ ಕಡೆಯಿಂದ 1 ಇಂಚು ತೊಗೊಳ್ಳಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ ನಮಗೆ 3 ಇಂಚಿಗೆ ಬರುತ್ತೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ 3 ಇಂಚ್ ಬಂತು. ಇವಾಗ ಇಲ್ಲಿಂದ 1 ಇಂಚು, ಆ ಕಡೆಯಿಂದ 1 ಇಂಚು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇವಾಗ ಈ ರೀತಿ ಮಾರ್ಕ್ ಮಾಡಿ ಇವಾಗ ಇಲ್ಲಿಂದ ಇದನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಮತ್ತು ಇಲ್ಲಿಂದ ಒಂದು ಅರ್ಧ ಇಂಚು ತಗೊಳ್ಳಿ ಸಾಕು. ಓಕೆನಾ, ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಅಷ್ಟೇನೆ ಇದು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಆಯಿತು. ಇವಾಗ ಇದು ಇಲ್ಲಿಂದ ಪಾಯಿಂಟ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿಂದ ಎಕ್ಸ್ಟ್ರಾ ಡಾಟ್ಗೆ ಇಷ್ಟೇ. ಓಕೆನಾ, ಇವಾಗ ಇಲ್ಲಿಂದ ಶೇಪ್ ತೆಗೆದುಬಿಡೋಣ. ಆಯಿತು. ಮತ್ತೆ ನೆಕ್ನು ಕಟ್ ಮಾಡ್ಕೊಳ್ಳಿ. ಓಕೆ, ಆಯಿತು. ಇಲ್ಲಿಂದ ಇದ್ರ ಮಧ್ಯೆ ಡಾಟ್ ಹಾಕೊಳ್ಳಿ, ಮತ್ತು ಇದ್ರ ಮಧ್ಯೆ ಈಗ ಡಾಟ್ ಹಾಕೊಳ್ಳಿ. ಓಕೆನಾ, ಇದ್ರ ಮಧ್ಯೆ ಈಗ ಡಾಟ್ ಹಾಕೊಳ್ಳಿ. ಇಷ್ಟೇನೆ ಇದು. ಇವಾಗ ಇದು ಫ್ರಂಟು ರೆಡಿ ಆಯಿತು. ಓಕೆನಾ, ಇಷ್ಟೇನೆ ಇದು. ಇವಾಗ ಬ್ಯಾಕು ಫ್ರಂಟು ರೆಡಿ ಆಯಿತು. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಮೊದಲು ಸ್ಲೀವ್ಸ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮಾಮೂಲಿ ಕೆಳಗಡೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ಸ್ನ ಉದ್ದ ಬಂದ್ಬಿಟ್ಟು 7 ಇಂಚ್ ಇಕ್ತೀನಿ. ಅರ್ಧ ಇಂಚು ಸ್ಟಿಚಿಂಗಿಗೆ ಈಗ ಇಟ್ಬಿಟ್ಟು ಇಲ್ಲಿಂದ 3.5 ಇಂಚ್ಗೆ ಡೌನಿಂಗ್ ತಗೊಳ್ಳೋಣ. 3.5 ಇಂಚು. ಸ್ಲೀವ್ಸ್ನ ಸುತ್ತಳತೆ 13 ಇಂಚಿದೆ. ತೋಳಿನ ಸುತ್ತಳತೆ ಬಂದ್ಬಿಟ್ಟು 13 ಅಂದರೆ 6.5ಗೆ ಮಾರ್ಕ್ ಮಾಡಿ. ಇಲ್ಲಿಂದ 7.5ಗೆ ಮಾರ್ಕ್ ಮಾಡಿ. 7.5 8 ಇಂಚ್ ತಗೋಬೋದು. ಆಯಿತಾ, ಈಗ ಇಲ್ಲಿಂದ ಈ ರೀತಿ ಡೌನಿಂಗ್ ಬರುತ್ತೆ. ಇವಾಗ ಇದರಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಲ್ಲ ಸ್ಟಿಚಿಂಗ್ ಬಿಟ್ಬಿಡಿ, ಈ ರೀತಿ ತಗೊಳ್ಳಿ.
ಇದು ಬಂದ್ಬಿಟ್ಟು 6.5, ಇದು ಬಂದು 7.5 ತಗೊಳ್ಳಿ. ಓಕೆನಾ, 7.5. ಈ ರೀತಿ ಬಂತು. ಸ್ವಲ್ಪ ಕಡಿಮೆ ಇದೆ, ಒಂದು ಸ್ವಲ್ಪ ಮೇಲೆ ತಗೋತೀನಿ. ಸ್ಲೀವ್ಸು ಅದು ಮೇಲ್ಗಡೆ ಒಂದೇ ಸಮ ಇದ್ರೆ ಆ ರೀತಿ ಬರುತ್ತೆ. ಓಕೆನಾ, ಒಂದೊಂದ್ಸಲ ಇದು ಕರೆಕ್ಟಾಗಿ ಬಂತು. ಓಕೆನಾ, ಹಾಗೆ ಜಾಸ್ತಿ ಕಡಿಮೆ ಇದ್ದಾಗ ನೀವು ಅಳತೆ ತೊಗೊಂಡಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ನೋಡಿಕೊಂಡು ಸರಿ ಮಾಡ್ಕೊಳ್ಳಿ. ಓಕೆನಾ, ಈಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ರೆಡಿ ಆಯಿತು. ಈಗ ಇದನ್ನ ಶೇಪ್ ತೆಗಿಯೋಣ. 2 ಪೀಸ್ ತಗೊಳ್ಳಿ. 2 ಪೀಸ್ ತಗೊಂಡು ಈ ರೀತಿ ಶೇಪ್ ತೆಗೀರಿ. ಓಕೆ, ಇಷ್ಟೇ. ಈಗ ಮ್ಯಾಚ್ ಹಾಕೊಂಡ್ಬಿಡಿ. ರೆಡಿ ಆಯಿತು. ಓಕೆನಾ, ಬೆಲ್ಟ್ಗೆ ಇದು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ತಗೊಂಡು ಈಗ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಹಿಡಿತೀವಲ್ಲ ಅದು ಬಿಟ್ಟು ಒಂಚೂರು ಬೇಕಾದ್ರೆ ಜಾಸ್ತಿನೇ ತಗೊಳ್ಳಿ, ತೊಂದರೆ ಏನಿಲ್ಲ. ಈಗ ತಗೊಂಡು ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಇದು ಸೊಟ್ಟ ಪಟ್ಟ ಇದೆ ಅನ್ಸಿದ್ರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ರೆಡಿ ಆಯಿತು. ಕಟಿಂಗ್ ಆಯಿತು. ನೀವು ಈ ಥರ ಕಟಿಂಗ್ ಮಾಡಿ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಬ್ಲೌಸ್ ಅಂತ. ಏನು ಡಿಸೈನ್ ಏನಿಲ್ವಲ್ಲ ಅದಕ್ಕೋಸ್ಕರ. ಓಕೆನಾ, ಈ ರೀತಿ ಇವತ್ತು 6ನೇ ಕ್ಲಾಸಲ್ಲಿ ಕಟಿಂಗ್ ತೋರಿಸ್ತಿದ್ದೀನಿ. ನಾನೇನು ಮೆಜರ್ಮೆಂಟ್ ತೊಗೊಂಡಿದ್ದೆ ಅದಕ್ಕೆ ಕಟಿಂಗ್ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.